ಎಲ್ಲರಿಗೂ ನಮಸ್ಕಾರ. ಇದಕ್ಕೆ ಅಲ್ವಾ ಗೋವುನ ತಾಯಿ ಅನ್ನೋದು, ಗೋಮಾತೆ ಅನ್ನೋದು. ಹೆತ್ತ ತಾಯಿ 1 ಅಥವಾ 2 ವರ್ಷ ತಮ್ಮ ಮಕ್ಕಳಿಗೆ ಹಾಲು ಉಣಿಸಿದರೆ ಗೋಮಾತೆ ಕೊನೆವರೆಗೂ ಹಾಲು ನೀಡುತ್ತಾಳೆ. ಕೆಲವೊಮ್ಮೆ ಹಸುಗೂಸಿಗೆನೆ ತಾಯಿ ಹಾಲು ಸಿಗಲ್ಲ. ಆಗ ನೆನಪಾಗೋದೆ ಗೋವಿನ ಹಾಲು. ಎಲ್ರೂ ಈಕೆಯ ಹಾಲನ್ನ ಕುಡಿದು ಬೆಳೆದವರೇ. ಅದಕ್ಕೆ ಈಕೆಯನ್ನು ಮನುಕುಲದ 2ನೇ ತಾಯಿ ಎಂದು ಕರೆಯುವುದು. ಕುಡಿಯಲು, ಶುಭ ಕಾರ್ಯಗಳಿಗೆ, ಆರೋಗ್ಯ ವೃದ್ಧಿಗೆ, ಔಷಧವಾಗಿ, ಹೀಗೆ ಮಕ್ಕಳಿಂದ ವೃದ್ಧರವರೆಗೆ ಗೋಮಾತೆಯ ಹಾಲು ಬೇಕೇ ಬೇಕು. ಗೋಮಾತೆ ಸೌಮ್ಯ ಸ್ವಭಾವದವಳು. ತನ್ನ ಒಡೆಯನನ್ನು ಅಷ್ಟೇ ಹೆಚ್ಚು ಪ್ರೀತಿಸುತ್ತಾಳೆ. ಹಸುವಿನ ಹಾಲು ಮಾರಿಕೊಂಡೇ ಜೀವನ ನಡೆಸುತ್ತಿರುವ ಎಷ್ಟೋ ಕುಟುಂಬಗಳನ್ನ ನಾವು ಈಗಲೂ ಕಣ್ಮುಂದೆ ಕಾಣಬಹುದಾಗಿದೆ. ಆದರೆ ಈಗ ಕಾಲ ಬದಲಾದಂತೆ ಗೋ ಆಧಾರಿತ ಕೃಷಿಯಿಂದ ದೂರ ಉಳಿತಿದ್ದೇವೆ. ನಿತ್ಯ ಪ್ಯಾಕೆಟ್ ಹಾಲು, ರಸಗೊಬ್ಬರದಿಂದ ಬೆಳೆದ ಆಹಾರ ಪದಾರ್ಥಗಳನ್ನು ತಿನ್ನುತ್ತಿದ್ದೇವೆ. ವಿಷಪೂರಿತ ಪದಾರ್ಥಗಳನ್ನ ತಿನ್ನುತ್ತಾ ಅದರ ಪರಿಣಾಮವನ್ನು ನಾವೇ ಎದುರಿಸುತ್ತಿದ್ದೇವೆ. ಈಗಲಾದರೂ ಎಚ್ಚೆತ್ತುಕೊಳ್ಳೋಣ. ದೇಸಿ ಹಸುಗಳನ್ನ ಉಳಿಸೋಣ, ರಕ್ಷಿಸೋಣ. ದೇಸಿ ಹಸುಗಳನ್ನ ಸಾಕಲು ಮನಸ್ಸು ಮಾಡೋಣ. ಜೈ ಗೋಮಾತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.